ನಿಮಗೆ ನಿಮ್ಮ ಮಗ ಅಂದ್ರೆ ಪ್ರಾಣ ಅಲ್ವಾ? ಮಗಳು ಕೂಡ ಇದ್ದಾಳೆ, ಹುಷಾರು. 4 ಜನ ಹುಡುಗರು ಎತ್ತಾಕೊಂಡ್ ಹೋಗಿ ಅತ್ಯಾಚಾರ ಮಾಡಿದ್ರೆ ಕಷ್ಟ. ನಿನ್ ಮಗನ್ ಹೆಣ ನೋಡೋದಲ್ದೆ ನಿನ್ ಮಗಳು ವೇಶ್ಯೆಯಾಗಿ ಸೂಳೆ ಮನೆಯಲ್ಲಿರ್ತಾಳೆ. ಇನ್ನೇನು ನಿನ್ ಗಂಡ ಶಿವನಪಾದ ಸೇರಿದ್ರೆ ನೀನೊಬ್ಳೆ ಬಿಳಿ ಸೀರೆ ಉಟ್ಕೊಂಡು ಒಂದ್ ಮೂಲೆಯಲ್ಲಿ ಅಳ್ತಾ ಕೋರ್ಬೇಕಾಗತ್ತೆ. ನಾನ್ ಕೊಟ್ಟ ಮಾತನ್ನ ಯಾವತ್ತೂ ಮರ್ತಿಲ್ಲ. ನಿನ್ ಮಗ ಹೀಗೆ ಹಾರಾಡ್ತಾ ಇದ್ರೆ ಇದೆಲ್ಲ ನಿಜ ಆಗತ್ತೆ, ಹುಷಾರ್. ಫೋನ್ ಕಟ್ಟಾಯ್ತು. ಬೆದರಿಕೆಯ ಕಾಲ್ಗೆ ಪ್ರಜ್ಞೆ ತಪ್ಪಿದ್ದ ತಾಯಿಗೆ ಸ್ವಲ್ಪ ನೆಮ್ಮದಿ ಅವಶ್ಯಕ ಅನಿಸ್ತು. ಅದಕ್ಕೆ ಅವರನ್ನೆಲ್ಲ ವಿದೇಶಕ್ಕೆ ಕಳುಹಿಸಲು ನೋಡಿದ್ದು. ಈಗ ತನ್ನ ಸುತ್ತಮುತ್ತ ಇರುವ ದುಷ್ಟ ಜನಗಳಿಂದ ತಪ್ಪಿಸಿಕೊಳ್ಳಲು ಇರಬಹುದೇನೋ? ಎಲ್ಲರ ಪ್ರಯಾಣ ಏರ್ಪೋರ್ಟ್ನತ್ತ. ಈಗಲೂ ಬೇಡ ಅಂತ ಹೇಳ್ಬಿಡು, ನಾವು ನಿನ್ ಜೊತೆ ಲೇ ಇರ್ತೀವಿ. ಇಲ್ಲ ಅಂದ್ರೆ ನೀನು ನಮ್ ಜೊತೆ ಬಾ. ಆದೇ ಹಠ ಆದ್ರು. ಸ್ವಲ್ಪ ದಿನ ನಾನೇ ಬರ್ತೀನಿ, ಇಲ್ಲ ನಿಮ್ಮನ್ನೇ ಇಲ್ಲಿಗೇ ಕರ್ಸ್ಕೋತೀನಿ. ಅವನ ಹಣೆಗೆ ಮುತ್ತಿಟ್ಟು ಏನೋ ಒಂಥರ ಸಂಕಟ ಕಣೋ. ನೀನ್ ಹುಷಾರು, ಸರಿಯಾದ ಸಮಯಕ್ಕೆ ಊಟ ಮಾಡು, ಕೆಲಸ ಅಂತ ಹೊರಗಿರ್ಬೇಡ. ಸರಿಯಮ್ಮ, ಆಯ್ತು. ನೀವು ಆರೋಗ್ಯದ ಕಡೆಗೆ ಗಮನ ಇರ್ಲಿ. ಅಪ್ಪ ಶುಗರ್ ಬಿಪಿ ಸ್ವಲ್ಪ ಕಂಟ್ರೋಲ್ನಲ್ಲಿ ಇರ್ಲಿ. ಜಾಸ್ತಿ ಆದ್ರೆ ಅಪ್ಪ ಅಂತಾನೂ ನೋಡಲ್ಲ, ಅರೆಸ್ಟ್ ಮಾಡಿ ಜೈಲಲ್ಲಿ ಮುದ್ದೆ ರುಚಿ ತೋರಿಸ್ತೀನಿ. ಅವನ ಮಾತಿಗೆ ಎಲ್ಲರ ಮುಖದಲ್ಲೂ ಪುಟ್ಟ ನಗು. ಹೇ ಅವನಿ ಪುಟ್ಟ, ಮಿಸ್ ಯು ಅಂದಿದ್ದೆ ತಡ. ಹೋಗಿ ಗಟ್ಟಿಯಾಗಿ ಅಪ್ಪಿ ಇಷ್ಟೂತು ತಡೆಯದಿದ್ದ ದುಃಖವೆಲ್ಲ ಕಣ್ಣೀರಾಗಿ ಅವನ ಶರ್ಟ್ ತೋಹಿಸಿದಳು. ಆರೋಗ್ಯ ಜೋಪಾನ, ಅಳಬಾರದು ಅಂತ ಹಣೆಗೆ ಮುತ್ತಿಟ್ಟು ತಡಾಗುತ್ತೆ ಹೋಗಿ ಅಂತ ಎಲ್ಲರನ್ನು ಫ್ಲೈಟ್ಗೆ ತಲುಪಿಸಿ ಬಾಯಿ ಹೇಳಿದ. ಅವರೂ ಕೂಡ ಜಾಗ್ರತೆಯ ಮಾತು ಹೇಳಿಯೇ ಹೋಗಿದ್ದರು. ಅವರಿಗೂ ಹೋಗುವ ಮನಸ್ಸಿರ್ಲಿಲ್ಲ, ಇವನಿಗೂ ಕಳಿಸುವ ಮನಸ್ಸಿರ್ಲಿಲ್ಲ. ಆದರೂ ಸಮಯ ಬೇರೆ ಬೇರೆ ಮಾಡಿತ್ತು. ಇವನಿಗೂ ತಿಳಿದಿರ್ಲಿಲ್ಲ ಈ ಅಪ್ಪುಗೆ ಮುತ್ತು, ಪ್ರೀತಿ ತುಂಬಿದ ಮಾತುಗಳು ಕೊನೆಯ ಬಾರಿ ಕೇಳುತ್ತಿರುವೆ ಅಂತ. ಭಾರ್ಗವ ಮನಸ್ಸಿಗೆ ಏನು ಅನಿಸಿತೋ ಗೊತ್ತಿಲ್ಲ. ರಾತ್ರೋರಾತ್ರಿ ಎಲ್ಲರನ್ನೂ ವಿದೇಶಕ್ಕೆ ಕಳಿಸಿಬಿಟ್ಟ. ಮನೆ ಮನಸ್ಸು ಎರಡೂ ಖಾಲಿ ಖಾಲಿ. ಅಮ್ಮನ ಕೈತುತ್ತು ಇರಲ್ಲ, ಅಪ್ಪನ ಶೀಸ್ತಿನ ಮಾತಿರಲ್ಲ, ತಂಗಿಯ ಜೊತೆ ಹುಸಿ ಮುನಿಸು ಜಗಳ ಇರಲ್ಲ. ಈಗ ಟೋಟಲ್ ಆಗಿ ನನ್ನ ಕಾಳಜಿ ಮಾಡೋಕೆ, ನನ್ನ ಇಷ್ಟಕಷ್ಟ ಕೇಳೋಕೆ ಒಂದು ಜೀವ ಇರಲ್ಲ. ಜಗತ್ತಲ್ಲಿ ಕೆಲವೊಮ್ಮೆ ಒಂಟಿ ಜೀವನ ನಡೆಸಬೇಕು, ಅದಕ್ಕೆ ಹೊಂದಿಕೊಳ್ಳಲೇಬೇಕು ಅಂತ ಡಿಸೈಡ್ ಮಾಡಿ ಮನೆಗೆ ಬಂದಾಗ ಶಾಕ್. ಎದುರಲ್ಲಿ ಕಿರಣ್. ಭಾರ್ಗವ್, ನೀವೇನು ಇಲ್ಲಿ? ಅದು ಅವನಿ ಅಂತ ಹೇಳೋಕೆ ಹೊರಟವಳು ಮೊಬೈಲ್ ತೋರಿಸಿ ರೆಕಾರ್ಡಿಂಗ್ ಆನ್ ಮಾಡಿದಳು. ಅಣ್ಣ, ನಾನ್ ಕಣೋ ಅವನಿ, ನೀನೇನು ರಾತ್ರೋರಾತ್ರಿ ನಮ್ಮನ್ನ ಫಾರಿನ್ಗೆ ಕಳಿಸ್ಬಿಟ್ಟೆ. ಅಲ್ಲಿ ನೀನೊಬ್ನೇ ಹೇಗಿರ್ತಿ ಅನ್ನೋ ಚಿಂತೆ ನನಗೂ ಇರುತ್ತೆ ಅಲ್ವಾ? ಅದಕ್ಕೆ ನನ್ನ ಬಾಡಿಗಾರ್ಡ್ ಕಿರಣ್ನ ಸ್ವಲ್ಪ ದಿನ ನಿನ್ನ ನೋಡ್ಕೊಳಕ್ಕೆ, ಕಾಳಜಿ ಮಾಡಕ್ಕೆ ಬಿಟ್ಟಿದ್ದೀನಿ. ಕಿರಣ್ ಸ್ವಲ್ಪ ದಿನ ನಮ್ನೇಲಿ ನಿನ್ ಜೊತೆನೇ ಇರ್ತಾಳೆ, ಅವತಾಳೆ. ಅವಳು ಹೇಗ್ ನಿನ್ ಕಾಳಜಿ ಮಾಡ್ತಾಳೋ ನೀನು ಹಾಗೆ ಅವಳ ಕಾಳಜಿ ಮಾಡಬೇಕು. ನಾನು ಫ್ಲೈಟ್ನಲ್ಲಿದ್ದಾಗ ಫೋನ್ ಯೂಸ್ ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ಏರ್ಪೋರ್ಟ್ ತಲುಪಿದ ತಕ್ಷಣ ಕಿರಣ್ಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದೇನೆ. ಅವಳು ಆ ಮನೆಯಲ್ಲಿ ನಿಮ್ ಜೊತೆ ಇರ್ತಾಳೆ, ಇರ್ಬೇಕು ಅಷ್ಟೇ. ಕಿರಣ್ ಬೇಡ ನಾನ್ ಹೋಗಲ್ಲ ಅಂದ್ರೂನು ಫೋರ್ಸ್ ಮಾಡಿ ಅತ್ತು ಕರೆದು ಶ್ರುತಿ ರೇಂಜಿಗೆ ಡ್ರಾಮಾ ಮಾಡಿ ಮಾಲಾಶ್ರೀ ರೇಂಜಿಗೆ ಫೈಟ್ ಮಾಡಿ ನಿನ್ ಹತ್ತಿರ ಕಳಿಸಿದ್ದೇಂದೇನೆ, ಹುಷಾರ್. ಅದೂ ಬಿಟ್ಟು ನೀನಿಲ್ಲಿ ಇರ್ಬೇಡ ಹೋಗು ಅಂದ್ರೆ ರಾತ್ರೋರಾತ್ರಿ ಫ್ಲೈಟಿಂದದ ಇಳಿದು ವಾಪಸ್ ಬಂದ್ಬಿಡ್ತೀನಿ, ಹುಷಾರ್. ಸ್ವಲ್ಪ ದಿನ ಕಿರಣ್ ಜವಾಬ್ದಾರಿ ನಿನಗೊಪ್ಸಿದೀನಿ. ಟೇಕ್ ಕೇರ್ ಭಾರ್ಗವ್, ಟೇಕ್ ಕೇರ್ ಕಿರಣ್, ಬಾಯ್. ಇದನ್ನೆಲ್ಲ ಕೇಳಿ ಜೋರಾದ ನಿಟ್ಟುಸಿರುಬಿಟ್ಟು ಒಳ್ಳೆ ತರ್ಲೆ ಹುಡುಗಿ ಅಂತ ನಗ್ತ ಬಾಗಿಲು ತೆಗೆದು ಒಳಗೇ ಬನ್ನಿ ಅಂತ ಕರೆಯದ. ಕಿರಣ್ ಬಲಗಾಲಿಟ್ಟು ಒಳಗೇ ಬಂದವಳು. ನಿಮಗೇ ಇಷ್ಟ ಇದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಖಂಡಿತ ಇರಲ್ಲ. ಅವನಿ ತುಂಬಾ ಫೋರ್ಸ್ ಮಾಡಿದಳು. ನಾನ್ ಎಷ್ಟು ಕೋಪ ಮಾಡ್ಕೊಂಡೆ ಬೈದೆ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಅವಳನ್ನ ಕನ್ವಿನ್ಸ್ ಮಾಡೋಕೆ ಪ್ರಯತ್ನಪಟ್ಟೆ. ಆಗ್ಲಿಲ್ಲ. ಅವಳು ಇಮೋಷನಲ್ ಬ್ಲಾಕ್ ಮೇಲ್ ಮಾಡಿದಳು. ನನಗೆ ಸದ್ಯಕ್ಕೆ ಅವಳನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಹಾಗಾಗಿ ಅವಳ ಮಾತಿಗೆ ಹೂ ಅಂದೆ. ನನ್ನಿಂದ ಬೇಜಾರ್ ಹಾಗಿದ್ರೆ ಕ್ಷಮೆ ಇರಲಿ. ಇಷ್ಟೆಲ್ಲಾ ಮಾತುಗಳು ತುಂಬಾ ಸಣ್ಣ ಧ್ವನಿಯಲ್ಲಿ ಮೃದುವಾಗಿ ತಲೆ ತಗ್ಗಿಸಿ ಹೇಳಿದಳು. ಭಾರ್ಗವ್, ನನಗೇನು ತೊಂದರೆ ಇಲ್ಲ. ನನ್ ತಂಗಿ ಚಿಕ್ಕವಳೆ, ಆದ್ರೆ ಅವಳಿಗೇ ಇದು ಸರಿ, ಇದು ತಪ್ಪು ಅಂತ ಗೊತ್ತಾಗುತ್ತೆ. ಸೊ ಯು ಡೋಂಟ್ ವರಿ, ನೀವು ಇಲ್ಲಿ ಆರಾಮಾಗಿ ಇರಬಹುದು. ಮೇಲ್ಗಡೆ ಇರೋದು ನನ್ ರೂಮ್, ಅದ್ರ ಪಕ್ಕ ಇರೋದೇ ಅವನಿ ರೂಮ್. ನೀವು ಇನ್ಮೇಲೆ ಅವನಿ ರೂಮ್ನಲ್ಲೇ ಇರಿ. ಇನ್ಮೇಲೆ ಇದು ಕೂಡ ನಿಮ್ಮನೇ ಅನ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ಆದ್ರೆ ಮುಂದೆ ಹೇಳಿ. ನೀವೇನೂ ಅನ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಇಲ್ಲ ಹೇಳಿ, ಪರವಾಗಿಲ್ಲ, ನಾವಿಬ್ರೇ ಅಲ್ವಾ ಇರೋದು, ಹೇಳಿ. ಅದೇನಂದ್ರೆ ತುಂಬಾ ಹಸಿವಾಗ್ತಾ ಇದೆ, ಅಡಿಗೆ ಏನ್ ಮಾಡ್ಲಿ? ನಿಮ್ ತಂಗಿ ಕನ್ವಿನ್ಸ್ ಮಾಡೋದ್ರಲ್ಲಿ ನನ್ ಅರ್ಧ ಎನರ್ಜಿ ಹೋಗಿದೆ. ನನಗೆ ಹಸಿವೆಲ್ಲ ತಡ್ಕೊಳ್ಳೋಕೆ ಆಗಲ್ಲ. ನಗ್ತಾ, ಅಲ್ಲಿ ಅಡುಗೆ ಮನೆ ಇದೆ, ನಿಮಗೇ ಏನು ಇಷ್ಟಾನೋ ಅದನ್ನೇ ಮಾಡಿ. ನನಗ್ ಸೇರಿ ಮಾಡ್ತೀರಾ? ಇಲ್ಲ ನಾನ್ ಹೊರಗಡೆ ಹೋಗಿ ಊಟ ಮಾಡಿ ಬರ್ಲಾ? ಹೇ ಬೇಡ ಬೇಡ, ಎಂತ ಮಾತು, ನಾನೇ ಮಾಡ್ತೀನಿ, ಇಬ್ರೂ ಸೇರಿ ಊಟ ಮಾಡೋಣ. ನೀವು ಫ್ರೆಶ್ ಆಗಿ ಬನ್ನಿ. ಈಗ ಸದ್ಯಕ್ಕೆ ಪಲಾವ್ ಸಾಕಲ್ವಾ? ಅಷ್ಟೇ ಸಾಕು. ಮತ್ತೆ ನಾನ್ ಒಂದ್ ವಿಷಯ ಹೇಳ್ಬೇಕು ನಿಮಗೆ. ಹೇಳಿ. ಈಗ ಬೇಡ ಬಿಡಿ, ರಾತ್ರೋರಾತ್ರಿ ಕೋಪ ಮಾಡ್ಕೊಂಡು ಹೋದ್ರೆ ಮತ್ತೆ ಹಿಂದೆ ಅಲಿಬೇಕು ಅನ್ಕೊಂಡು. ಏನಿಲ್ಲ ಬಿಡಿ, ಬೆಳಗ್ಗೆ ಹೇಳ್ತೀನಿ ಅಂತ ಹೇಳಿ ಸುಮ್ಮನೆ ಹೊರಟ. ಸರಿ, ನಾನ್ ಅಡಿಗೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಳು.
ಎಲ್ಲೆಲ್ಲಿ ಏನೇನಿದೆ ಅಂತ ಒಂದ್ಸಾರಿ ನೋಡ್ಕೊಂಡ್ ಆಮೇಲೆ ಪಟಪಟನೆ ಕೆಲಸ ಶುರು ಮಾಡಿದಳು. ಪಟಪಟನೆ ತರಕಾರಿ ಕಟ್ ಮಾಡಿ ಒಗ್ಗರಣೆ ಕೊಟ್ಟು ಅಕ್ಕಿ ತೊಳೆದು ಕುಕ್ಕರ್ ಮುಚ್ಚಿ ವಿಸಿಲ್ ಹೊಡೆಯೋವರೆಗೂ ಹಾಗೆ ಸುತ್ತ ಕಣ್ಣಾಡಿಸಿದಳು. ಮನೆ ತುಂಬಾ ದೊಡ್ಡದಾಗಿತ್ತು. ಡೈನಿಂಗ್ ಟೇಬಲ್ ಮೇಲೆ ಕೂತು, ಪ್ಲೀಸ್ ಬೇಗ ಊಟ ಕೊಡ್ತೀರಾ ಕಿರಣ್, ತುಂಬಾ ಹಸಿವು, ವಾಸನೆ ಬೇರೆ ಗಮ್ ಅಂತಿದೆ, ಪ್ಲೀಸ್ ಪ್ಲೀಸ್. ಅವನ ಬಾಯಿಂದ ಕಿರಣ್ ಅನ್ನೋ ಶಬ್ದ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಅನ್ಸಿತು. ಬಂದೆ, ಅವನಿಗೂ ಪಲಾವ್ ಬಡಿಸಿ, ಅವನು ಸಖತ್ತಾಗಿ ಮಾಡಿದೀರಾ ಅಂತ ಕೈಯಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದನು. ಕಿರಣ್, ನಾವಿಬ್ರೇ ಇರೋದು ಮನೇಲಿ, ಸೊ ಈಗ್ಲೇ ಊಟ ಮಾಡಿ, ಆಮೇಲೆ ಒಬ್ರೇ ಊಟ ಮಾಡಿದ್ರೆ ಜಾಸ್ತಿ ಸೇರಲ್ಲ, ಕಂಪನಿ ಕೊಟ್ರೇ ಜಾಸ್ತಿ ಸೇರುತ್ತೆ, ದಯವಿಟ್ಟು ನನಗೆ ಕಂಪನಿ ಕೊಡಿ ಅಂತ ತನ್ನ ಪಕ್ಕದ ಕುರ್ಚಿ ತೋರಿಸಿ ಸನ್ನೆ ಮಾಡಿದ. ಅವಳು ಒಪ್ಪಿ ಪಕ್ಕದಲ್ಲೇ ಕೂತಳು. ಏನೋ ಮುಜುಗರ ಇಬ್ರಲ್ಲೂ. ಕಿರಣ್, ಏನಾದರೂ ಸಹಾಯ ಬೇಕಿದ್ರೆ ನನ್ನ ಕೇಳಿ, ಕಳ್ಳತನ ಎಲ್ಲಾ ಮಾಡಬೇಡಿ ನಗುತ್ತಾ ಹೇಳಿದಾಗ. ಊಟ ಮಾಡುತ್ತಿದ್ದವಳು ಅವನ ಮಾತಿಗೆ ನೆತ್ತಿಗೆ ಹತ್ತಿ ಕೆಮ್ಮಲು ಶುರು ಮಾಡಿದಳು. ಹುರ್ದೋಯ್ತವಳಿಗೆ. ಭಾರ್ಗವ್, ನೀವೀಗ ನಗ್ತಾ ಇದ್ರೆ ನಾನು ಹೋಗ್ತೀನಿ ಅಷ್ಟೇ. ಹೊರಟವಳ ಕೈ ಹಿಡಿದು ಸಾರಿ ಅಂತ ಕೈ ಬಿಟ್ಟು ಸುಮ್ಮನೆ ತಮಾಷೆ ಮಾಡಿದೆ. ನಿಮ್ ಸೀರಿಯಸ್ ಮುಖ ನೋಡಿ ಭಯ ಆಗಿತ್ತು. ನಾಗವಲ್ಲಿ ಜೊತೆಗೆ ವಿಜಯ್ ರಾಜೇಂದ್ರ ಬಹಾದ್ದೂರ್ ಕೂಡ ದೆವ್ವ ಆಗಿ ಬಂದ್ರೆ ಅಂತ ಅನ್ಕೊಂಡೆ. ಅದಕ್ಕೆ ಸ್ವಲ್ಪ ಶಾಕ್ ಕೊಟ್ಟೆ. ಊಟ ಮಾಡಿ ಕಿರಣ್. ಅವಳು ಮನ್ಸಲ್ಲೇ ಇಡಿಯೇಟ್ ಅಂತ ಬೈದು ಊಟ ಮಾಡಿದಳು. ಎಲ್ಲಾ ಕಿಟಕಿ ಬಾಗಲ್ನ ಸರಿಯಾಗಿ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಅಡಿಗೆ ಮನೆ ಕ್ಲೀನ್ ಮಾಡಿ ಅವನಿ ರೂಮ್ಗೆ ಮಲಗೋಕ್ ಹೋದಳು. ದೊಡ್ಡದಾದ ರೂಮ್. ಆ ರೂಮಿನ ತುಂಬಾ ಅವನಿ ಫೋಟೋಗಳೇ. ಅಣ್ಣ ಅಂದ್ರೆ ಪ್ರಾಣ ಇಸುತ್ತೆ ಇವಳಿಗೆ. ಅವ್ರ ಜೊತೆಗೆ ಜಾಸ್ತಿ ಫೋಟೋಸ್ ಇದೆ. ಅವಳನ್ನ ಕುರಿಮರಿ ಮಾಡಿದ್ದು. ಅವಳು ಕೋಪ ಮಾಡ್ಕೊಂಡಾಗ ಕಿವಿ ಹಿಡಿದು ಬಸ್ಕಿ ಹೊಡಿತಾ ಇರೋ ಫೋಟೋಸ್, ಅವಳಿಗೆ ಕೈ ತುತ್ತು ಕೊಡುತ್ತಿರುವ ಫೋಟೋಸ್, ಅವಳಿಗೆ ಚಿಕ್ಕ ವಯಸ್ಸಲ್ಲಿ ಹೋಮ್ ವರ್ಕ್ ಮಾಡಿಸ್ತಾ ಇರೋ ಫೋಟೋಸ್. ಎರಡ ಅವಳ ಅಣ್ಣ ಜೊತೆಗೆ ಇದ್ದಾನೆ ಅನ್ನೋ ಹಾಗೆ ಎಲ್ ನೋಡಿದ್ರು ಅವರಿಬ್ರ ಪ್ರೀತಿಯ ಪರಿ ಗೋಡೆ ಮೇಲೆ ರಾರಾಜಿಸ್ತಿತ್ತು. ಒಬ್ಳೇ ನಕ್ಕಳು ಕಿರಣ್. ಐ ಲವ್ ಯು ಕಣೆ ಅವನಿ. ಭಾರ್ಗವ್, ಈತ ಕಿರಣ್ ಬಂದಿದ್ ಖುಷಿಯಾದ್ರು. ನನ್ ಪೊಲೀಸ್ ವೃತ್ತಿಯಲ್ಲಿ ಕುಟುಂಬ ಅನ್ನೋದು ಒಂದ್ ಬಲ, ಆದ್ರೆ ಕೆಲವೊಮ್ಮೆ ಅದೇ ನಮ್ಮ ಬಲಹೀನತೆ. ಇದರಿಂದ ಖಂಡಿತ ಕಿರಣ್ ಜೀವಕ್ಕೂ ಅಪಾಯ. ಹೌದು, ನಾಳೆ ಅವ್ರ ಜೊತೆ ಮಾತಾಡಿ ಇಲ್ಲಿಂದ ಕಳಿಸ್ಬೇಕು. ಅವ್ರು ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಅಂದಿನ ದಿನ ಅವರಿಬ್ರ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಮುಗಿದಿತ್ತು. ಕಿರಣ್ ತನ್ನ ಅವನಿ ಸ್ನೇಹದ ನೆನಪಲ್ಲಿ ನಿದ್ರೆಗೆ ಜಾರಿದಳು. ಮುಂಜಾವು. ಸೂರ್ಯ ತನ್ನ ಕೆಲಸವನ್ನು ಪ್ರತಿನಿತ್ಯ ಮಾಡುವ ಹಾಗೆ ಇಂದು ಮಾಡಿದ್ದ. 6 ಗಂಟೆ. ಅವನೀ ಅವನೀ ಅಂತ ಕೂಗುತ್ತಾ ಬಾಗಿಲು ತೆಗೆದವನು. ಕಣ್ ಬಾಯಿ ಬಿಟ್ಟು ಶಾಕ್ನಲ್ಲಿ ಹಾಗೇ ನಿಂತ. ಅಮ್ಮಾ ಅಂತ ಚೀರಿ. ಏನ್ರೀ? ಗರ್ಲ್ಸ್ ರೂಮ್ಗೆ ಬರುವಾಗ ಬಾಗಿಲು ತಟ್ಟಿ ಬರಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಇನ್ನೇನ್ ಹಾಗೆ ನೋಡ್ತಾ ನಿಂತಿದ್ದೀರಾ? ತಿರುಗಿ ಆ ಕಡೆ. ಬೇಡ್ಬಿಡಿ, ಹೀಗೇ ನಿಂತಿರ್ತೀನಿ, ಹೀಗೇ ಚೆನ್ನಾಗಿದೆ ಅವಳ ಸೌಂದರ್ಯ ನೋಡುತ್ತಾ. ಮೈ ಮರೆತು ನಿಂತವನು ತುಂಟ ದನಿಯಲ್ಲಿ ಹೇಳಿದ್ದ, ಜಾರುತ್ತಿರುವ ಟವಲ್ ಹಿಡಿದು. ರೀ, ಹೋಗ್ರಿ ಸುಮ್ನೆ, ಇಲ್ಲ ಅಂದ್ರೆ ಮುಖ ಮೂತಿ ನೋಡದೆ ಕುರುಪು ಹಾಕ್ಬಿಡ್ತೀನಿ. ನಾಚಿಕೆ ಆಗಲ್ವಾ? ಒಂದ್ ಹುಡ್ಗಿನ ಹಿಂಗ್ ಕಣ್ ಬಾಯಿ ಬಿಟ್ಕೊಂಡ್ ನೋಡ್ತಾ ಇದ್ದೀರಲ್ಲ, ಮೊದ್ಲು ಹೋಗ್ರಿ ಇಲ್ಲಿಂದ. ಅಯ್ಯೋ, ಹುಡ್ಗಿರ್ನೇ ಅಲ್ವಾ? ಎಲ್ಲಾ ಹುಡುಗರು ಕಣ್ ಬಾಯಿ ಬಿಟ್ಕೊಂಡ್ ನೋಡೋದು. ಇದರಲ್ಲಿ ತಪ್ಪೇನಿದೆ? ಕಣ್ ಹೊಡೆಯುತ್ತಾ ನುಡಿದರೆ ತಪ್ಪಾ? ಮಾಡ್ತೀನಿ ಇರಿ ನಿಮ್ಗೆ. ಅಲ್ಲೇ ಇದ್ದ ತಿಂಬು ತೆಗೆದುಕೊಂಡು ಎಸೆಯುವಾಗ, ಹೆಲೋ. ಅಯ್ಯೋ ಸಾರಿ ರೀ, ಅದು. ಅವನಿ ಕುಂಭಕರ್ಣಿ ವಂಶದವಳು. ದಿನ ಅವಳನ್ನ ಎಬ್ಬಿಸೋದೆ ನನಗೆ ಅಭ್ಯಾಸ ಆಗಿದ್ದರಿಂದ ಹಾಗೆ ಬಂದ್ಬಿಟ್ಟೆ. ತಪ್ಪು ನಿಮ್ದೆ. ನೀವು ಬಾಗಿಲು ಹಾಕೊಂಡ್ ಬಟ್ಟೆ ಹಾಕೋಬೇಕು. ಅದು ಬಿಟ್ಟು ಬಾತ್ರೂಮ್ನಲ್ಲೇ ಬಟ್ಟೆ ಹಾಕ್ತೆ ರೂಮ್ನಲ್ಲಿ ಹಾಕೊಂಡ್ರೆ ಹೀಗೆ ಆಗೋದು. ಹಲೋ, ಬಾತ್ರೂಮ್ನಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೋಕ್ಕಾಗಲ್ಲ, ಟೈಟ್ ಆಗಿರುತ್ತೆ. ಅದಕ್ಕೆ ರೂಮಿಗೆ ಬಂದಿದ್ದು. ಬಾಗಿಲು ಹಾಕದೇ ಇರೋದು ನಿಮ್ ತಪ್ಪು. ನನ್ ಬೈದ್ರೆ? ಭಾರ್ಗವ್ ಮಾತಿಗೆ, ರೇ, ಈ ಬಾಗಿಲು ಲಾಕ್ ಕೆಟ್ಟೋಗಿದೆ. ನಿನ್ನೆ ರಾತ್ರಿ ಗೊತ್ತಾಯ್ತು ನನಗೆ. ಬೆಳಿಗ್ಗೆ ನಿಮ್ಗೆ ಹೇಳ್ಬೇಕು ಅಂತಾನೆ ಇದ್ದೆ, ಅಷ್ಟ್ರಲ್ಲಿ ಇಷ್ಟೆಲ್ಲ ಆಯ್ತು. ಜಾಸ್ತಿ ಏನಾಗಿಲ್ಲ, ನಾವಿಬ್ರೇ ಅಲ್ವಾ? ಬಾಗ್ಲು ರಿಪೇರಿ ಮಾಡ್ಸೋದೇನು ಬೇಡ. ಇದೇ ಚೆನ್ನಾಗಿದೆ. ಇನ್ಮೇಲೆ ಹೀಗೆ ದರ್ಶನ ಕೊಡಿ. ನೀವೇನೂ ಅನ್ಕೊಳ್ಳಿಲ್ಲ ಅಂದ್ರೆ. ಅವತ್ತು ಕಾಲೇಜ್ನಲ್ಲಿ ನೋಡಿದ್ದಕ್ಕಿಂತ ಇವತ್ತು ಇನ್ನೂ ಬೊಂಬಾಟಾಗಿ ಸಖತ್ ಹಾಟಾಗಿ ಕಾಣ್ತಾ ಇದ್ದೀರಾ, ಅವಳ ಅತೀ ಸನಿಹ ಬಂದು ಹೇಳಿದಾಗ. ಅವನ ಬಿಸಿ ಉಸಿರಿಗೆ ಕಂಪಿಸಿದವಳು. ಅವನ ಮಾತಿಗೆ ನಾಚಿಕೆ ಮೂಡಿತು. ಗೋಡೆಗೆ ಒರಗಿದವಳು ಕಣ್ಮುಚ್ಚಿ ಮುಷ್ಟಿ ಬಿಗಿ ಮಾಡಿದಳು. ಅವಳ ಮುಖದ ಮೇಲೆ ಬೆವರ ಹನಿ ಮೂಡಿ ಮುಖದಿಂದ ಜಾರುತ್ತ ಕೊರಳ ಇಳಿಜಾರಲ್ಲಿ ಮರೆಯಾಗುತ್ತಿರುವುದನ್ನು ಅದ್ಭುತದಂತೆ ನೋಡುತ್ತಿದ್ದ. ಅವಳ ಮೈ ನಡುಗುತ್ತಿತ್ತು. ಅವಳ ಕೆಂಪು ತುಟಿಗಳು ಅದರುತ್ತ ಕೆನ್ನೆಗಳು ಮತ್ತಷ್ಟು ರಂಗೇರಿ ಕೆಂಪಾಗಿತ್ತು. ಅವಳ ಈ ರೀತಿಗೆ ಮುದ್ದಿಸಬೇಕು ಅನಿಸಿತು. ಆದರೂ ಅವಳ ಕಿವಿಯಲ್ಲಿ, ಹಲೋ ಮೇಡಮ್. ಆಮೇಲೆ ಕಣ್ಮುಚ್ಚಿ, ಈಗ ಮೊದಲು ಜಾರುತ್ತಿರುವ ಟವೆಲ್ ಹಿಡ್ಕೊಳ್ಳಿ. ಹೌದು, ನಿಮ್ ಹಾರ್ಟ್ ಯಾಕೆ ಇಷ್ಟು ಜೋರಾಗಿ ಬೀಟ್ ಆಗ್ತಿದೆ? ಯಾಕ್ರೀ ಒಂದ್ಸಾರಿ ಟವೆಲ್ ಸರ್ಸಿ ನಾನೇ ಚೆಕ್ ಮಾಡ್ಲಾ?
ಟವೆಲ್ ಜಾರುತ್ತಿದೆ, ಹುಷಾರ್. ಹೀಗೆ ಇದ್ದರೂ ನನಗೇನೂ ಪ್ರಾಬ್ಲಮ್ ಇಲ್ಲ, ಐ ಆಮ್ ಕಂಫರ್ಟಬಲ್ ಅಂತ ನಗ್ತಾ ಹೇಳಿದಾಗ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ, ಹೋಗ್ರಿ ಫಸ್ಟ್ ಹೊರಗೆ, ಇಲ್ಲ ಅಂದ್ರೆ ಹೋಗಲ್ಲ ಅಂದ್ರೆ ಏನ್ಮಾಡ್ತೀರಾ? ಅವಳ ತುಟಿಯ ಸಮೀಪ ಬಂದಾಗ, ಏನ್ ಮಾಡ್ತೀನ? ಜೋರಾಗಿ ಅವನ ಕಾಲನ್ನು ತುಳಿದು. ಅವನು ಅಮ್ಮ ನೋವು ಅಂತ ದೂರ ಸರಿದ. ಅದೇ ಸಮಯಕ್ಕೆ ಅಲ್ಲೇ ಬೆಡ್ಮೇಲೆ ಇದ್ದ ಬಟ್ಟೆ ತಗೊಂಡು ಬಾತ್ರೂಂಗೆ ಹೋಗಿಬಿಟ್ಲು. ಧಡ್ ಅನ್ನೋ ಬಾಗಿಲ ಶಬ್ದಕ್ಕೆ ಬಾತ್ರೂಂ ಕಡೆ ನೋಡಿ ನಗ್ತಾ, ಸಾರಿ ಕಣೆ ಹುಡುಗಿ, ಹೀಗೇ ನಡ್ಕೊಂಡ್ರೆ ನೀನ್ ಕೋಪ ಮಾಡ್ಕಂಡು ಮನೆ ಬಿಟ್ಟು ಹೋಗ್ತೀಯಾ ಅಂತ ಅಷ್ಟೇ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಹೊರಗೇ ಹೋದ. ಕಿರಣ್ ಏರುತ್ತಿರುವ ಹೃದಯದ ಬಡಿತವನ್ನ ಸಮಸ್ಥಿತಿಗೆ ತರಲು ಆಗದೆ ಎಷ್ಟೋ ಸಮಯ ಬಾತ್ರೂನ್ನಲ್ಲೇ ಕಳೆದು ಆಚೆ ಬಂದಳು. ಭಾರ್ಗವ್ ಯಾಕೆ ಹೀಗೆ ಆಡ್ತಾ ಇದ್ದಾರೆ? ಅವರೂ ಗರ್ಲ್ಸ್ ವಿಷಯದಲ್ಲಿ ಸಭ್ಯಸ್ಥ ಅಂತ ನನಗೆ ಚೆನ್ನಾಗೇ ಗೊತ್ತು, ಬಟ್ ಇವತ್ತೇನಾಯ್ತು? ಮೇ ಬಿ ನಾನಿಲ್ಲಿರೋದು ಇಷ್ಟ ಇಲ್ವಾ? ಅದಕ್ಕೆ ಹೀಗೆ ಮಾಡಿದ್ರ? ಇತ್ತ ಭಾರ್ಗವ್ ನಾನ್ ಕೊಟ್ಟ ಶಾಕ್ನಿಂದ ಅವರೂ ಆಚೆ ಬರೋದೇ ಡೌಟು. ಸೊ ಈಗ ನಮಗೆ ಉಳಿದಿರೋ ದಾರಿ ಅಂದ್ರೆ ಅದು ಮ್ಯಾಗಿ ಮಾತ್ರ. ತರಕಾರಿ ಕಟ್ ಮಾಡಿ ಮ್ಯಾಗಿ ಪ್ರಿಪೇರ್ ಮಾಡ್ದ. 2 ಬೋಲ್ನಲ್ಲಿ ಹಾಕಿ ಕಿರಣ್ಗೆ ಕಾಲ್ ಮಾಡ್ದ. ಫೋನ್ ಅವನ್ ಹಿಂದೆ ರಿಂಗ್ ಆಗ್ತಾ ಇದೆ ಅನ್ಸಿ ತಿರುಗಿದ. ಅತೀ ಸನಿಹದಲ್ಲಿ ನಿಂತಿದ್ದಳು. ಹಲೋ ಸರ್, ನೀವೇನಾದ್ರೂ ಸರ್ಕಸ್ ಮಾಡಿ ನಾನ್ ಮಾತ್ರ ಇಲ್ಲಿಂದ ಜಪ್ಪಯ್ಯ ಅಂದ್ರೂ ಹೋಗಲ್ಲ. ನಿನಗೆ ರೊಮ್ಯಾನ್ಸ್ ಬಗ್ಗೆ ABCDನೂ ಗೊತ್ತಿಲ್ಲ, ಈಗ್ಲೇ ಇಷ್ಟೂ ಹಾರಾಡ್ತಾ ಇದೀಯಾ? ತಿಪ್ರಲಾಗ ಹಾಕಿದ್ರೂ ನಾನಿಲ್ಲಿಂದ ಹೋಗಲ್ಲ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಹೇಳಿದಾಗ. ನಾನ್ಯಾಕೆ ಹೊರಗೆ ಕಳಿಸ್ಲಿ? ನೀವಿಲ್ಲೇ ಇರಿ. ಯಾರ್ ಬೇಡ ಅಂದ್ರು? ಅದಕ್ಕಿಂತ ಮುಂಚೆ ನೀವ್ ಸ್ವಲ್ಪ ದೂರ ಹೋಗಿ ನನ್ನಿಂದ. ಯಾಕ್ ಸರ್, ಧೈರ್ಯ ಇಲ್ವಾ? ಆಗ್ಲೇ ರೂಮ್ನಲ್ಲಿ ಇದ್ದ ಧೈರ್ಯ ಈಗ ಇಲ್ವಾ? ಮೊದ್ಲೇ ಹೆದ್ರುಪುಕ್ಲ, ನಿನ್ನಿಂದ ಬೇರೆ ಏನ್ ಮಾಡಕ್ ಸಾಧ್ಯ? ನೋಡಿ, ನಾನೇನ್ ಹೆದರ್ಪುಕ್ಲ ಏನಲ್ಲ. ಏನೋ ಹುಡುಗಿ ಅಂತ ಸುಮ್ನೆ ಬಿಟ್ಟಿದ್ದೀನಿ, ಮೊದ್ಲು ದೂರ ಹೋಗಿ ಅಷ್ಟೇ. ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನೋ ನನಗೊತ್ತಿಲ್ಲ. ಏನ್ ಮಾಡ್ತೀಯಾ ಮಾಡು ಅಂತ ಹೇಳಿ ಪೂರ್ತಿ ಅವನನ್ನ ಹಗ್ ಮಾಡಿದ್ಲು. ಈಗ ನಿನ್ ತಪ್ಕೊಂಡಿದೀನಿ, ಹೀಗೆ ಏನ್ ಮಾಡ್ತೀಯಾ? ಮೊದ್ಲೇ ಹೆದರ್ಪುಕ್ಲ. 10ನೇ ತರಗತಿಲಿ ಒಂದ್ ಹುಡುಗಿ ಪ್ರಪೋಸ್ ಮಾಡಿದ್ರೆ ಹೋಗಿ ಅಪ್ನ ಮುಂದೆ ಕಂಪ್ಲೇಂಟ್ ಹೇಳಿದವನು ನೀನು, ಹೌದು ತಾನೇ? ಹೌದು. ಹೇ, ಇಲ್ಲ ಎಲ್ಲ ಸುಳ್ಳು. ಹೌದಾ? ಸುಳ್ಳಾ? ಮತ್ತೆ ಇದು PUCC ಫಸ್ಟ್ ಇಯರ್ನಲ್ಲಿ ಹುಡುಗಿ ಪ್ರಪೋಸ್ ಮಾಡಿದ್ದಕ್ಕೆ ಮುಖ ಗಂಟು ಮಾಡಿ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಸುಳ್ಳಾ? ಪಾಪ, ಚಿಕ್ ಮಗು ಅಲ್ವಾ? ನೋಡು, ನಾವಿಬ್ರೇ ಇದೀವಿ ಕಿರಣ್. ನೀನ್ ಕೂಗಿದ್ರೂ ಯಾರ್ ಬರಲ್ಲ. ಸೊ ಸುಮ್ನೆ ಕಡ್ಮೆ ಆಗೋ ಮೊದ್ಲು ದೂರ ಸರಿ. ಮಿತಿ ಮೀರಿದ್ರೆ ನನ್ನ ದೂರ್ಬೇಡ ಅಂತ ಹೇಳಿದಾಗ ಕೊಂಚ ಭಯ ಆಗಿತ್ತು ಕಿರಣ್ಗೆ, ಹೌದಾ? ನೋಡೇ ಬಿಡೋಣ ನೀನಾ? ನಾನಾ ಅಂತ ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿದಾಗ ಪೊಲೀಸ್ ಆಫೀಸರ್ ಕೊಂಚ ಹೆದ್ರಿದ. ಆದ್ರೂ ಇವಳಿಗೆ ಇಷ್ಟಿರ್ಬೇಕಾದ್ರೆ ನಾನ್ ಪೊಲೀಸ್, ನನಗೇಷ್ಟಿರ್ಬೇಡ. ಮಾಡ್ತೀನಿ ಇವಳಿಗೆ ಅಂತ ತುಂಟ ನಗು ಹೊತ್ತು ಅವಳ ಟಾಪ್ ಒಳಗೆ ಕೈ ಹಾಕಿ ಅವಳ ಬರಿದಾದ ನಡುವಿನ ಮೇಲೆ ಚಿತ್ತಾರ ಬಿಡಿಸಲು ಶುರುಮಾಡಿದ. ಕಿರಣ್ ಹೆದರಿದಳಳು, ಕಂಪಿಸಿದಳು, ಹೃದಯ ಬಡಿತ ಜೋರಾಯಿತು. ಆದರೂ ಏನೋ ಒಂದು ರೀತಿಯ ನಂಬಿಕೆ ಭಾರ್ಗವ್ ಒಬ್ಬ ಒಳ್ಳೇ ವ್ಯಕ್ತಿ ಅಂತ. ಇವಳೇ ಮತ್ತಷ್ಟು ಕಾಡಿಸಲು ಗಟ್ಟಿಯಾಗಿ ಅಪ್ಪಿದಳು. ಅಯ್ಯೋ ದೇವ್ರೆ, ಇವಳು ಭಾರೀ ಡೇಂಜರ್. ನನ್ನ ಬ್ರಹ್ಮಚರ್ಯ ವೃತವನ್ನು ಇಷ್ಟು ಬೇಗ ಹಾಳ್ಮಾಡ್ತಾಳೆ. ವೆಂಕಟ್ರಮಣ ಜಸ್ಟ್ ಮಿಸ್ರಿ. ಹೋಗ್ರಿ, ನನಗ್ ಹಸಿವಾಗಿದೆ, ಟಿಫಿನ್ ಮಾಡಿ ಅಂತ ದೂರ ತಳ್ಳಿ ಏದುಸಿರು ಬಿಡ್ತಾ ಎದ್ನೋ ಬಿದ್ನೋ ಅಂತ ಓಡಿದ್ದ. ಥ್ಯಾಂಕ್ಸ್ ಭಾರ್ಗವ್, ನನ್ನ ನಂಬಿಕೆ ಉಳಿಸಿದ್ದಕ್ಕೆ. ನಾನೇ ಮೈಮೇಲ್ ಬಂದ್ರೂ ನಿನ್ನ ತನವನ್ನ ನೀನ್ ಕಲ್ಕೊಳ್ಳಿಲ್ಲ. ಸೊ ನಾನ್ ಯಾವುದೇ ಚಿಂತೆ ಇಲ್ದೆ ಆರಾಮಾಗಿ ನಾನ್ ಇಲ್ಲಿಗೇ ಬಂದಿರೋ ಕೆಲಸ ಮುಗಿಸ್ಬಹುದು. ನನ್ನ ಗುರಿ ಸಾಧ್ಸೋಕೆ ನೀನ್ ಹೆಲ್ಪ್ ಬೇಕೇ ಬೇಕು. ಹೆಲ್ಪ್ ಮಾಡ್ತೀಯಾ ಅನ್ಕೊಂಡಿದ್ದೀನಿ. ಯೋಚನೆ ಮಾಡ್ತಾ ದೋಸೆ ಮಾಡಿದಳು. ಅಲ್ಲೇ ಅವನೂ ಮಾಡಿದ್ದ ಮ್ಯಾಗಿ ನೋಡಿ ನಗ್ತಾ ಒಂದೊಂದೇ ತುತ್ತು ತಿಂದು ಅವನಿಗೇ ದೋಸೆ ಹಾಕಿದಳು. ಇಬ್ಬರೂ ಮರುಮಾತಿಲ್ಲದೆ ದೋಸೆ ತಿಂದು ರೂಮ್ಗೆ ಹೋದ. ಇವಳ ಕೈಯಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಾಳೆ ಅನ್ಸುತ್ತೆ. ಅಮ್ಮನ ಕೈರುಚಿನೇ ಇದೆ. ಕಿರಣ್ಗೆ ಮನ್ಸ್ಲೇ ಧನ್ಯವಾದ ಹೇಳ್ದ. ಅಲ್ಲ, ನಾನ್ ಇಲ್ಲಿವರೆಗೂ ಒಂದ್ ಹುಡುಗಿ ನೋಡ್ದವನಲ್ಲ, ಅದೇ ಇವಳ ಜೊತೆ ಇಷ್ಟ್ ಸಲಿಗೆ. ಆದ್ರೂ ಎಡವಟ್ ಹಾಗೂ ಮುಂಚೆ ಎಚ್ಚೆತ್ಕೊಂಡೆ. ಇನ್ಮೇಲೆ ಅವಳಿಂದ ಡಿಸ್ಟೆನ್ಸಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ದ. ಅವನ್ ರೂಮ್ನಲ್ಲಿ ಕೂತು ಕೇಸ್ ಫೈಲ್ಸ್ ಬಗ್ಗೆ ಸ್ಟಡಿ ಮಾಡೋಕ್ ಶುರು ಮಾಡ್ದ. ಹೆಸರು ಸುಸುಲ್ತಾನ್. ಕೇಸ್ 1-2. ಇಲ್ಲೀಗಲ್ ಬಿಸ್ನೆಸ್ ಅಲ್ಲಿ ದಂಧೆ ಮಾಡ್ತಾನೆ. ಅಂಗಾಂಗಗಳ ಟ್ರಾನ್ಸ್ಪೋರ್ಟ್, ವೇಶ್ಯಾವಾಟಿಕೆ, ಕೊಲೆ ಕೇಸ್ ಎಲ್ಲದಕ್ಕೂ ಲೆಕ್ಕಾನೇ ಇಲ್ಲ.
ಅತ್ಯಾಚಾರ ಅಂತೂ ಲೆಕ್ಕವಿಲ್ದಷ್ಟು. ಫೇಟ್ ಮೆಡಿಸಿನ್ನ ಮಾರ್ಕೆಟ್ ಬಿಡ್ತಾನೆ. ಡ್ರಗ್ಸ್ ಮಾಫಿಯಾದಲ್ಲಿ ಕೂಡ ಇವನ್ ಹಾವಳಿ ಇದೆ. ಎಲ್ಲಿದ್ದಾನೆ, ಹೇಗೆ ಇದ್ದಾನೆ, ಇವನನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಇದೆಲ್ಲ ಸರಿಯಾಗ್ತಾ? ಫೈಲ್ ಮುಚ್ಚಿ ತಲೆ ಚಿಟ್ ಹಿಡ್ತಾ ಇದೆ. ಛೆ, ನಾನ್ ಮೊದಲು ಇವನ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು. ನಂತರ ಇವನು ವಿರುದ್ಧ ಸಾಕ್ಷಿ ತಯಾರಿ ಮಾಡಬೇಕು. ಇಂಥ ಒಬ್ಬ ದೇಶದ್ರೋಹಿನ ನಮ್ ಸರ್ಕಾರ ಮಾಡ್ತಾ ಇದೆ? ನಮ್ ರಾಜಕೀಯ ಕೂಡ ಇಂಥವ್ರ ದುಡ್ಡಲ್ಲಿ ತಿಂದು ತೆಗ್ತಾ ಇದೆ. ಛೆ, ಇದೆಲ್ಲ ಕಸಾನ ನಾನೊಬ್ನೇ ಕ್ಲೀನ್ ಮಾಡೋಕಾಗ್ತಾ? ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಪ್ರಯತ್ನ ಅಂತೂ ಪಟ್ಟೆ ಪಡ್ತೀನಿ. ಜೀವ ಹೋದ್ರೆ ಕೆಟ್ಟದ್ದನ್ನು ನಾಶ ಮಾಡಕ್ಕೆ ಪ್ರಯತ್ನ ಪಟ್ಟೆ ಅನ್ನೋ ಖುಷಿ ಆದ್ರೂ ಇರುತ್ತೆ. ನನಗೆ ಯಾರಾದ್ರೂ ಹೆಲ್ಪ್ ಮಾಡಕ್ಕಿದ್ರೆ ಚೆನ್ನಾಗಿತ್ತು. ಈ ಕೋಟೆಯೊಳಗೆ ಹೋಗ್ಬೇಕು ಅಂದ್ರೆ ಅದೂ ಸಾಮಾನ್ಯ ಅಲ್ಲ. ಜೈ ಆಂಜನೇಯ. ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಮೇಲೆ ಅತ್ಯಾಚಾರದ ಆರೋಪ ಬಂದಿದ್ದಾದ್ರೂ ಹೇಗೆ? ಅದು ತನ್ನ ಸ್ವಂತ ತಂಗಿಯ ಮೇಲೆ ಕಾಮುಕತನ ಮೆರೆದ ಭಾರ್ಗವಂತ. ಹಾಗೆ ಪೊಲೀಸ್ಗೆ ಕಳ್ಳಿ ಮೇಲೆ ಲವ್ ಆದ್ರೆ